ಎಲ್ರಿಗೂ ಗೊತ್ತಿರುತ್ತೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹೌದು. ಆದ್ರೆ ಏನಂತ ಹೇಳಿದ್ರೆ ಇದೆಲ್ಲ ಗೊತ್ತಾದ್ಮೇಲೆ ಏನಂತ ಹೇಳಿದ್ರೆ ಸಾಯುವುದು ಹೇಗೆ ನಿಶ್ಚಿತ ಅಂತ ಗೊತ್ತಿದ್ದಾಗ ಏನ ಅನಾರೋಗ್ಯ ಒಂದು ಬರಬಾರ್ದು ಅಂತ ಎಲ್ಲರೂ ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ. ಹಿಂದಿನ ಕಾಲದಿಂದಲೂ ನಾವು ನೋಡಿದ್ದೇವೆ, ಬುದ್ಧ ದೇವನ ಕಾಲದಿಂದ ನಾವು ನೋಡಿದ್ದೇವೆ, ಏನು ಈ ಅನಾರೋಗ್ಯ ಬರಬಾರ್ದು ಅಥವಾ ಅನಾರೋಗ್ಯದ ಬಗ್ಗೆ ನಮ್ಮ ಮಗನಿಗೆ ಗೊತ್ತಾಗ್ಬೇಕಂತ ಗೊತ್ತಾಗಲೇಬಾರ್ದು ಅಂತ ಬುದ್ಧ ದೇವನ ತಂದೆ ಶುದ್ಧಪದ ಮಹಾರಾಜ ತುಂಬಾ ಪ್ರಯತ್ನ ಪಡ್ತಾನೆ. ಆದ್ರೆ ಒಂದ್ ದಿವಸ ಬುದ್ಧ ದೇವ ಹೊರಗೆ ಹೋದಾಗ ನೋಡ್ತಾನೆ, ಒಬ್ಬ ಬುಡುಕನನ್ನು ನೋಡ್ತಾನೆ, ಒಬ್ಬ ರೋಗಿಯನ್ನು ನೋಡ್ತಾನೆ, ಒಂದು ಶವವನ್ನು ನೋಡ್ತಾನೆ. ಆದ್ರಿಂದ ಇದು ಯಾವುದೂ ನಮಗೆ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ವಿಷಯ ನಮಗೆ ಹೇಗೂ ಗೊತ್ತಿರುತ್ತೆ. ಹಾಗೆ ಗೊತ್ತಾದಾಗ ನಮ್ಮ ಪ್ರಯತ್ನ ಏನು, ಈ ಅನಾರೋಗ್ಯಗಳು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ, ಅದರಿಂದ ನಾವು ಈ ಅನಾರೋಗ್ಯಗಳು ಬರದಾಗೆ ಮಾಡೋದು ಹೇಗೆ ಅಂತ ಒಂದು ವಿಷಯ. ಇನ್ನೊಂದು, ಅನಾರೋಗ್ಯಗಳು ಬಂದಾಗ ಅದು ಏನು ಅನಾರೋಗ್ಯ ಬಂದಿದೆ ಅದನ್ನ ಆದಷ್ಟು ಬೇಗ ತಿಳಿದುಕೊಂಡು ಅದಕ್ಕೆ ನಾವು ಬೇಕಾದಂತಹ ಒಂದು ಟ್ರೀಟ್ಮೆಂಟ್ ಅಥವಾ ಒಂದು ಏನಂತ ಹೇಳ್ತೇವೆ ಅದಕ್ಕೆ ಒಂದು ಔಷಧ ಅಥವಾ ಅದನ್ನ ನಾವು ಕೊಡ್ಬೇಕಾಗತ್ತೆ. ಈಗ ಈ ಔಷಧ ಕೊಡುವ ಮೊದಲು ನಮ್ಗೆ ಏನು ತಿಳಿಬೇಕಂತ ಹೇಳಿದ್ರೆ ಏನು ತೊಂದರೆ ಏನಿದೆ. ಈಗ ಕೆಲವೊಮ್ಮೆ ಏನಾಗತ್ತೆ, ನಾವು ಸಣ್ಣ ವಿಷಯಗಳನ್ನ ನಾವು ತಿಳಿದುಕೊಳ್ಳಿಕ್ಕೆ ಆಗತ್ತೆ. ಈಗ ನೀವು ಹೇಳಿದ ಹಾಗೆ ನಮ್ಮ ಟೆಕ್ನಾಲಜಿ ಏನೆಲ್ಲ ಅದ್ಭುತವಾದ ಟೆಕ್ನಾಲಜಿಗಳು ಬಂದಿದೆ. ಇದರಿಂದ ಮನುಷ್ಯನ ಒಳಗಿನ ಪ್ರತಿಯೊಂದು ಭಾಗಗಳನ್ನು ನಾವು ಹೇಗೆ ತಿಳಿದುಕೊಳ್ಬಹುದು. ಹೀಗೆ ತಿಳಿದುಕೊಂಡ ಮೇಲೆ ಅದಕ್ಕೆ ಬೇಕಾದಂತಹ ಔಷಧಗಳನ್ನು ಅಥವಾ ಟ್ರೀಟ್ಮೆಂಟ್ ಅನ್ನು ಕೊಟ್ರೆ ಈ ಆರೋಗ್ಯವನ್ನು ನಾವು ಹೇಗೆ ಕಾಪಾಡಿಕೊಂಡು ಬರ್ಬೋದು ಎಂಬುದನ್ನು ನನಗಿಂತಲೂ ಹೆಚ್ಚಾಗಿ ನಮ್ಮ ಸೀನಿಯರ್ ಕನ್ಸಲ್ಟೆಂಟ್ ಆದ ಡಾಕ್ಟರ್ ಶೈಲಜಾ ಸ್ವಾಮಿ ಅವರು ಇದ್ದಾರೆ, ಸ್ಟುಡಿಯೋದಲ್ಲಿ ಇದ್ದಾರೆ. ಅವರು ಇದಕ್ಕೆ ಬೇಕಾಗಿ ಹೆಚ್ಚು ತಿಳುವಳಿಕೆಗಳನ್ನು ನಿಮಗೆ ಕೊಡ್ಲಿಕ್ಕೆ ಇದ್ದಾರೆ. ಎಸ್ ಸರ್. ಹಾಗೆ ಇನ್ನು ಕೊನೆಯದಾಗಿರುವಂತಹ ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಟೆಕ್ನಾಲಜಿಗಳೆಲ್ಲ ಬರ್ತಾ ಇದೆ, ಮನುಷ್ಯನು ಸಹಿತ ಮಾಡರ್ನ್ ಲೈಫ್ ಸ್ಟೈಲ್ಗೆ ಬದಲಾಗ್ತಾ ಇದ್ದಾನೆ. ಬಟ್ ತಮ್ಮ ಪ್ರಕಾರ ಹೆಚ್ಚಾಗ್ತಾ ಇರುವಂತಹ ಅನಾರೋಗ್ಯಕ್ಕೆ ಕಾರಣ ಏನಿರ್ಬೋದು? ಇದಕ್ಕೆ ತಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ಸ್ಗಳು ಯಾವ ರೀತಿ ಇದಕ್ಕೆ ರಿಸರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗ್ತದೆ, ಜೊತೆಗೆ ಸಾಕಷ್ಟು ಪ್ರಾಣಗಳನ್ನ ತಾವು ಸೇವ್ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ಅದೇ ನಾನು ಹೇಳಿದಲ್ವಾ, ಈಗ ಅನಾರೋಗ್ಯಕ್ಕೆ ಕಾರಣಗಳು ಏನು ಅಂತ ಇದಮಿತ್ತಮ್ ಅಂತ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೂ ನಾವು ಏನು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ವಿಷಯಗಳ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಅದೀಗ ನಾವು ಇವತ್ತಿನ ಈಗ ನಾವು ಒಂದು 30 ನಿಮಿಷ 45 ನಿಮಿಷದಲ್ಲಿ ಈ ಅನಾರೋಗ್ಯಕ್ಕೆ ಬಂದ ಕಾರಣಗಳು, ಅದಕ್ಕೆ ಬೇಕಾದಂತ ಔಷಧಿಗಳು, ಅದನ್ನು ಹೇಗೆ ನಾವು ಪತ್ತೆ ಹಚ್ಚಬಹುದು ಎಂಬುದನ್ನು ಮಾತ್ರ ನಾವು ಜಾಸ್ತಿ ಮಾತಾಡಬಹುದು ಅಂತ ಕಾಣುತ್ತೆ ನನಗೆ. ಇದು ಯಾಕೆ ಬರುತ್ತೆ ಎಂಬುದು ಇಷ್ಟ ತನಕ ಯಾರಿಗೂ ಹೇಳಲಿಕ್ಕೆ ಬರ್ತಾ ಇಲ್ಲ. ಆದ್ರೂ ನಾವು ಹೇಳ್ತೇವೆ ಒಳ್ಳೆ ಆಹಾರ, ಒಳ್ಳೆ ನೀರು, ಒಳ್ಳೆ ಆಹಾರ. ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರು ಅವರವರ ಕೆಲಸವನ್ನು ಪ್ರೀತಿ, ವಿಶ್ವಾಸ, ಸಂತೋಷದಿಂದ ಮಾಡ್ತಾ ಇದ್ರೆ ಆದಷ್ಟು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಬಹುದು ಅಂತ ಅನ್ಸದೆ ನನಗೆ. ಆದ್ರೂ ಇದರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ನಮ್ಮ ಡಾಕ್ಟರ್ ಶೈಲಜಾ ಅವರು ಕೊಡ್ತಾರೆ ಅಂತ ನಾನು ಹೇಳ್ತಾ ಇದ್ದೇನೆ. ಎಸ್ ಸರ್. ಥ್ಯಾಂಕ್ ಯು. ದೂರದ ಬಹರಿನಿಂದ ನಮ್ಮ ಒಂದು ಈ ಆಯುಷ್ ಟಿವಿ ವೀಕ್ಷಕರಿಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಜಾಯ್ನ್ ಆದ್ರೆ, ನಮ್ಮ ಚಾನಲ್ ಜೊತೆ ಮಾತಾಡೋದಕ್ಕೆ, ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಿಮಗೆ ನಮ್ಮ ಆಯುಷ್ ಟಿವಿ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಇನ್ನು ಸರ್ ಕೂಡ ಹೇಳ್ತಾ ಇದ್ರು, ಅಂದರೆ ಈ ರೇಡಿಯಾಲಜಿ ಅನ್ನೋದು ಒಂದು ತಂತ್ರಜ್ಞಾನ ಅಥವಾ ಟೆಕ್ನಾಲಜಿ ಏನಿದೆ, ಆ ಮನುಷ್ಯನ ದೇಹದಲ್ಲಿರುವಂಥ ರೋಗಗಳನ್ನು, ಯಾವುದೇ ರೀತಿಯ ರೋಗಗಳಿದ್ರೂ ಸಹಿತ ಪತ್ತೆ ಹಚ್ಚುವಂಥ ಒಂದು ಪ್ರೈಮರಿ ಒಂದು ತಂತ್ರಜ್ಞಾನ ಇದು. ಅಂದರೆ ಈಗ ರೇಡಿಯಾಲಜಿ ಅಂತಂದರೆ ಏನು? ಆಮೇಲೆ ಇವತ್ತಿನ ದಿವಸ ಇದು ಹೇಗಂದರೆ ಹುಟ್ಟು ಹಬ್ಬ ಅಂತಲೇ ಆಚರಣೆ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಮನುಷ್ಯನಿಗೆ ಸರ್ ಹೇಳಿದ್ರು ಹುಟ್ಟು ಆಕಸ್ಮಿಕ, ಸಾವು ಖಚಿತ ಅಂಥೇಳಿ. ಹೀಗಾಗಿ ನಾವು ಇವತ್ತಿನ ದಿವಸ ಹುಟ್ಟು ಹಬ್ಬವನ್ನು ರೇಡಿಯಾಲಜಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ಟೆಕ್ನಾಲಜಿ ಸಮಾಜಕ್ಕೆ ಬಂದಿರೋದಕ್ಕೆ, ಸೊಸೈಟಿಗೆ ಬಂದಿರೋದಕ್ಕೆ ಎಷ್ಟು ಜನರು ಪ್ರಾಣ ರಕ್ಷಣೆ ಮಾಡೋದ್ರಲ್ಲಿ ತಮಗೆ ಇದೊಂಥರ ಖುಷಿ ಅನಿಸುತ್ತೆ. ಜೊತೆಗೆ ಜನರ ಅನಾರೋಗ್ಯವನ್ನು ಪತ್ತೆ ಹಚ್ಚಿ ಸೂಕ್ತವಾಗಿರುವಂಥ ದಾರಿಯನ್ನು ತಾವು ತೋರಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳಿ. ಈಗ ರೇಡಿಯಾಲಜಿ ಸ್ಟಾರ್ಟ್ ಆಗಿರೋದು ಸುಮಾರು 100 ವರ್ಷ ಹಿಂದೆ. ಓಕೆ. ಇದೇ ದಿನ 1895ನಲ್ಲಿ ಜರ್ಮನ್ ಫಿಸಿಸ್ಟ್ ವಿಲಿಯಂ ರೋಯಂಟ್ಜನ್ ಅಂತ ಅವರು ಪತ್ತೆ ಹಚ್ಚಿದ್ದು, ಅವರು ಆವಿಷ್ಕಾರ ಮಾಡಿದ್ದು ಇದು ಎಕ್ಸ್ರೇಸು. ಅವ್ರು ಆವಿಷ್ಕಾರ ಮಾಡಾದ ನಂತರ ಇದು ಮೆಡಿಕಲ್ ಫೀಲ್ಡ್ನಲ್ಲಿ ತುಂಬ ಯೂಸ್ ಆಗ್ತಾ ಇದೆ. ಯಾಕಂದರೆ ಇದು ದೇಹದೊಳಗೆ ಪೆನಿಟ್ರೇಟ್ ಆಗಿ ದೇಹದ ಒಳಗಡೆ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ನಾವು ಡಾಕ್ಟರ್ ಹತ್ರ ಹೋದಾಗ ಕಣ್ಣಿಗೆ ಏನು ಕಾಣಿಸುತ್ತೆ, ಈಗ ಊತ ಇರಲಿ, ಗಡ್ಡೆ ಇರಲಿ, ಅದು ಮಾತ್ರ ಕಾಣಿಸುತ್ತೆ. ಆದರೆ ದೇಹದ ಒಳಗಡೆ ಏನಿದೆ ಅಂತ ಗೊತ್ತು ಮಾಡೋಕ್ಕೆ ಇದು ಎಕ್ಸ್ರೇಸಿಂದ ಶುರುವಾಯಿತು. ಅದಾದಮೇಲೆ ಆಲ್ಮೋಸ್ಟ್ 1970s 80sನಲ್ಲಿ ಟೆಕ್ನಾಲಜಿ ಅಡ್ವಾನ್ಸ್ ಆದಂಗೆ ರೇಡಿಯಾಲಜಿ ವಿಪರೀತ ಅಡ್ವಾನ್ಸ್ಮೆಂಟ್ ಬಂತು. CT ಸ್ಕ್ಯಾನು, ಅಲ್ಟ್ರಾಸೌಂಡು, MRI ಇದೆಲ್ಲ ಬರೋದ್ರಿಂದ ನಾವು ಇನ್ನೂ ಡೀಟೇಲ್ ಆಗಿ
ವೆರಿ ಸೊಫೆಸ್ಟಿಕೇಟೆಡ್ ಇನ್ಸ್ಟ್ರೂಮೆಂಟ್ಸ್ ಇಂದ ಇನ್ನೂ ಡೀಟೇಲ್ ಆಗಿ ಆಕ್ಯುರೇಟ್ ಡಯಾಗ್ನೋಸಿಸ್ ಇಂದ ಪ್ರಾಪರ್ ಟ್ರೀಟ್ಮೆಂಟ್ವರೆಗೂ ಇಂಪ್ರೂವ್ ಆಗಿದೆ ರೇಡಿಯಾಲಜಿ. ಸೊ ಈಗೇನಾಗಿದೆ, ಎಕ್ಸ್ರೇ ತಗೊಳ್ಳಿ, ಈಗ ಯಾರಾದರೂ ಬಿದ್ದರೆ ಫ್ರ್ಯಾಕ್ಚರ್ ಇದೆನಾ ಇಲ್ಲ, ಅಥವಾ ಬರೀ ಊತ ಇದೆನಾ, ಒಳಗಡೆ ಫ್ರ್ಯಾಕ್ಚರ್ ಇದೆನಾ, ಫ್ರ್ಯಾಕ್ಚರ್ ಎಷ್ಟಿದೆ, ಎಷ್ಟು ಮಟ್ಟಿಗಿದೆ ಫ್ರ್ಯಾಕ್ಚರು, ಅದು ಟ್ರೀಟ್ಮೆಂಟ್ ಹೇಗೆ ಮಾಡಬೇಕು, ಅದೆಲ್ಲ ನಮಗೆ ಎಕ್ಸ್ರೇಯಿಂದ ಗೊತ್ತಾಗುತ್ತೆ. ಈಗ ಪೇಷಂಟ್ ಒಂದು ವೇಳೆ ಬ್ರೆತ್ಲೆಸ್ನೆಸ್ಸು, ಕೆಮ್ಮು, ಈ ತೊಂದರೆಯಿಂದ ಬಂದಾಗ ಅವಾಗ ಚೆಸ್ಟ್ ಎಕ್ಸ್ರೇ ಮಾಡಿಬಿಟ್ಟು ಅದರಲ್ಲಿ ಇನ್ಫೆಕ್ಷನ್ ಇದೆನಾ, TB ಇದೆನಾ, ಗಡ್ಡೆ ಇದೆನಾ, ಇದೆಲ್ಲ ತಿಳ್ಕೊಳ್ಳೋಕ್ಕೆ ತುಂಬ ಯೂಸ್ ಆಗುತ್ತೆ ಎಕ್ಸ್ರೇ. ಅಂದರೆ ಮೇಡಮ್, ಈಗ ತಾವು ಹೇಳ್ತಾ ಇದ್ದೀವಿ, ಈಗ ಮನುಷ್ಯನ ಒಂದು ಗರ್ಭದಲ್ಲಿ ಇರುವಾಗಿನಿಂದ ಸಹಿತ ಕೊನೆ ಉಸಿರುವರೆಗೂ ಸಹಿತ ನಾವು ಅದರ ಪತ್ತೆ ಹಚ್ಚಬಹುದು, ಮಗುವಿನ ಕಂಡೀಷನ್ಸ್ ಹೇಗಿದೆ, ಜೊತೆಗೆ ಕೊನೆ ಉಸಿರು ಇರುವಂಥ ಆ ಕ್ಷಣಗಳು ಹೇಗಿದೆ ಅಂತ ಅನ್ನೋದನ್ನು ಪತ್ತೆ ಹಚ್ಚಬಹುದು. ಬಟ್ ಈಗಿನ ಕಳೆದ ಹಲವಾರು ವರ್ಷಗಳಿಂದ ಏನಂದರೆ ಮನುಷ್ಯನಲ್ಲಿ ಕಾಯಿಲೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ತಾವು ಇಷ್ಟು ವರ್ಷದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದೀರಾ. ಒಂದು 10 ವರ್ಷಗಳ ಹಿಂದೆ ಹೋಗಿ ನಾವು ನೋಡಿದಾಗ ಕಾಯಿಲೆಗಳ ಸಂಖ್ಯೆ ಕಮ್ಮಿ ಇತ್ತು. ಈ 10 ವರ್ಷಗಳಾದ ನಂತರ ಬರ್ತಾ ಇರುವಂಥ ಕಾಯಿಲೆಗಳು ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಮೇನ್ ಕಾರಣ ಏನಿರ್ಬೋದು? ತಾವು ಒಬ್ಬ ಪೇಷಂಟ್ಸ್ ಹತ್ರ ಬಂದಾಗ ತಾವು ಏನು ಗೈಡ್ ಮಾಡ್ತೀರಾ, ಏನಕ್ಕಾಗಿರ್ಬೋದು, ಹೇಗೆ ಅಂತೇಳಿ? ಬಟ್ ಅಫ್ಕೋರ್ಸ್ ನಮಗೆ ಕಾಯಿಲೆಗಳು ಹೇಗೆ ಬರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಸ್ಟಿಲ್ ಮನುಷ್ಯನೇ ತಾನಾಗೆ ತಂದುಕೊಡುವಂಥ ಒಂದಿಷ್ಟು ಕಾಯಿಲೆಗಳು ಯಾವ್ಯಾವೆಲ್ಲ ಇರಬಹುದು ಅಂತ ತಾವು ಹೇಳ್ತೀರಿ? ಈಗ ಎಲ್ಲರಿಗೂ ಗೊತ್ತಿದ್ದಂಗೆ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್, ಡಯಾಬಿಟೀಸು, ಹೈಪರ್ ಟೆನ್ಷನ್, ಈಗ ನಮ್ಮ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ. ಓಕೆ, ಯಾರು ಈಗ ಸ್ಕೂಲಿಗೆ ನಡ್ಕೊಂಡು ಹೋಗಲ್ಲ, ಆಫೀಸಿಗೆ ನಡ್ಕೊಂಡು ಹೋಗಲ್ಲ, ಎಲ್ಲರೂ ಕಾರ್ನಲ್ಲಿ ಹೋಗ್ತೀವಿ. ಆಮೇಲೆ ನಮ್ಮದು ಊಟ ತುಂಬ ಚೇಂಜ್ ಆಗಿದೆ. ಸೊ ಇದೆಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಇಂದನೇ ಬರೋದು. ತುಂಬ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಆಗಿದೆ. ಫಿಸಿಕಲ್ ಎಕ್ಸಸೈಸ್ ಜಾಸ್ತಿ ಏನಿಲ್ಲ, ಮೆಂಟಲ್ ಸ್ಟ್ರೆಸ್ಸೇ ಜಾಸ್ತಿ ಆಗಿದೆ. ಅದರಿಂದ ಇದೆಲ್ಲ ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್, BP, ಹೈಪರ್ ಟೆನ್ಷನ್ನು, ಡಯಾಬಿಟಿಸು, ಇದೆಲ್ಲ ಈ ಮೂರು ಕಾರಣ ಅದೇ ಆದ ಮೇನ್ ಡಿಸೀಸಸ್ ವಿಚ್ ಇದು ಮಾಡರ್ನ್ ಡೇನಲ್ಲಿ ತುಂಬ ಜನರಿಗೆ ಬರ್ತಾ ಇದೆ. ಅದು BP, ಡಯಾಬಿಟಿಸ್ ಇಂದ ಹಾರ್ಟ್ ಡಿಸೀಸ್ ಶುರು ಆಗುತ್ತೆ. ಸೊ ಬೇಸಿಕಲಿ ನಾವು ನಮ್ದು ಲೈಫ್ ಸ್ಟೈಲೇ ಚೇಂಜ್ ಮಾಡ್ಕೊಳ್ಳೋಕ್ಕೆ ನೋಡ್ಬೇಕಾಗುತ್ತೆ. ಓಕೆ ಅಂದರೆ ಮಾಡರ್ನ್ ಲೈಫ್ ಸ್ಟೈಲ್ ಅಂತ ಏನಿದೆ, ಮನುಷ್ಯನಿಗೆ ಆಹಾರ, ಫುಡ್ ಸ್ಟೈಲ್ ಚೇಂಜ್ ಆಗಿದೆ, ಎಕ್ಸರ್ಸೈಸ್ ಕಡಿಮೆ ಆಗಿದೆ, ಇದೇ ಮೇನ್ ಕಾರಣಕ್ಕೆ ಬರ್ತಾ ಇರುವಂಥ ಒಂದಷ್ಟು ಕಾಯಿಲೆಗಳಂತ ತಾವು ಹೇಳ್ತಾ ಇದ್ದಾರೆ. ಇಂಪಾರ್ಟೆನ್ಸ್ ಆಫ್ ಎಕ್ಸ್ರೇ, ಜೊತೆಗೆ ಹೇಗಿದು ಮನುಷ್ಯನಲ್ಲಿರುವಂಥ ಕಾಯಿಲೆಗಳನ್ನು ಪತ್ತೆ ಹಚ್ಚೋದಕ್ಕೆ ಇದು ಬಹಳ ಸರಳವಾಗುತ್ತೆ ಅಂತ. ಎಕ್ಸ್ರೇ ಮೇನ್ಲಿ ನಾವು ಲಂಗ್ಸ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಆಮೇಲೆ ಬೋನ್ಸ್ನಲ್ಲಿ. ಸೊ ಈಗ ಲಂಗ್ಸ್ನಲ್ಲಿ ಯಾರಾದರೂ ಕೆಮ್ಮು, ನೆಗಡಿ, ಬ್ರೆತ್ಲೆಸ್ನೆಸ್ ಇಂದ ಬಂದಾಗ ಅವಾಗ ಎಕ್ಸ್ರೇ ಮಾಡಿದಾಗ ಒಂದು ಮಟ್ಟಿಗೆ ಗೊತ್ತಾಗುತ್ತೆ. ಚೆಸ್ಟ್ ಎಕ್ಸ್ರೇ ಮಾಡಿದಾಗ ಇನ್ಫೆಕ್ಷನ್ ಇದೆನಾ, ಅಥವಾ ಬರೀ ಕೆಮ್ಮು, ನೆಗಡಿ ಇದೆನಾ, ಲಂಗ್ಸ್ ಎಲ್ಲ ಕ್ಲಿಯರ್ ಇದೆನಾ, ಆ ಇನ್ಫಾರ್ಮೇಶನ್ ಮೂಲಕ ನಾವು ಟ್ರೀಟ್ಮೆಂಟ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಈಗ ಬೋನ್ಸ್ನಲ್ಲಿ ನಾನು ಆಗಲೇ ಹೇಳಿದ್ದೆ, ಬಿದ್ದಾಗ, ಟ್ರಾಮಾ ಕೇಸ್, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಇದ್ದಾಗ ಎಕ್ಸ್ರೇ ಮಾಡಾದ್ಮೇಲೆ ನಮಗೆ ಗೊತ್ತಾಗುತ್ತೆ ಫ್ರ್ಯಾಕ್ಚರ್ ಎಲ್ಲೆಲ್ಲಿ ಇದೆ, ಎಷ್ಟು ಮಟ್ಟಿಗಿದೆ, ಎಷ್ಟು ಬೋನ್ಸ್ ಫ್ರ್ಯಾಕ್ಚರ್ ಆಗಿದೆ, ಸಿಂಪಲ್ ಫ್ರ್ಯಾಕ್ಚರ್ ಇದೆನಾ, ಕಂಪೌಂಡ್ ಫ್ರ್ಯಾಕ್ಚರ್ ಇದೆನಾ, ಇದೆಲ್ಲ ಇನ್ಫಾರ್ಮೇಶನ್ ಆರ್ಥೋಪೆಡಿಕ್ ಡಾಕ್ಟ್ರಿಗೆ ಬೇಕಾಗುತ್ತೆ. ಯಾಕಂದರೆ ಆ ಪ್ರಕಾರನೇ ಅವ್ರು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಇವು ಎರಡು ಮೇನ್ ಯೂಸಸ್ಸು ಎಕ್ಸ್ರೇ. ಇನ್ನೊಂದು ಯೂಸ್ ಅಂದರೆ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡೋಕ್ಕೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ವಿಚ್ ಐ ವುಡ್ ಲೈಕ್ ಟು ಹೈಲೈಟ್. ಈಗ ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ನಾವು ಮ್ಯಾಮೋಗ್ರಾಮ್ ಅಂತ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದು ಬ್ರೆಸ್ಟ್ ಇಂದು ಎಕ್ಸ್ರೇ. ಸೊ ಬ್ರೆಸ್ಟ್ ಕ್ಯಾನ್ಸರ್ ಇನ್ಸಿಡೆನ್ಸ್ ಹೈ ಆಗೋದ್ರಿಂದ ನಾವು ಏನಂತ ಹೇಳ್ತಾ ಇದ್ದೀವಿ, ಗೈಡ್ಲೈನ್ಸ್ ಏನು ಹೇಳ್ತಾ ಇದೆ ಅಂದರೆ 45 ವರ್ಷಕ್ಕಿಂತ ಮೇಲೆ ಮಹಿಳೆಯರಿಗೆ ಪ್ರತಿ ವರ್ಷ ಮ್ಯಾಮೋಗ್ರಾಮ್ ಮಾಡಿಸ್ಲೇಬೇಕು. ಯಾಕಂದರೆ ಏನಾಗುತ್ತೆ, ಕೆಲವೊಂದು ಸತಿ ಗಡ್ಡೆ ಇರುತ್ತೆ ಒಳಗಡೆ, ಅವರಿಗೆ ಕೈಗೆ ಸಿಗಲ್ಲ, ಅವ್ರಿಗೆ ಗೊತ್ತೇ ಆಗಲ್ಲ. ರುಟೀನ್ ಚೆಕಪ್ಗೋಸ್ಕರ ಏನು ಬರ್ತಾ ಇರ್ತಾರೆ ಇಯರ್ಲಿ ಚೆಕಪ್ಗೆ, ಅವಾಗ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆ ಅಂತ. ದೊಡ್ಡದಿರುತ್ತೆ, ಆದರೆ ಅವ್ರಿಗೆ ಗೊತ್ತೇ ಆಗಲ್ಲ. ಸೊ ಇದು ರುಟೀನ್ ಹೆಲ್ತ್ ಚೆಕಪ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆಮೇಲೆ ಮಹಿಳೆಯರು ಏನು ತಮ್ಮ ಕುಟುಂಬದ ಹೆಲ್ತ್ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ, ಅವ್ರದ್ದು ಹೆಲ್ತ್ ಯಾವಾಗಲೂ ಲಾಸ್ಟ್ ಇರುತ್ತೆ. ಸೊ ಅದರಿಂದ ನಾನು ಎಷ್ಟೊಂದು ಜನಕ್ಕೆ ನೋಡಿದ್ದೀನಿ, ಮಹಿಳೆಯರು ಬರ್ತಾರೆ, ದೊಡ್ಡದು ಗಡ್ಡೆ ಇರುತ್ತೆ, ಇಲ್ಲ ರೀ ನೋವೇ ಇಲ್ಲ, ಬರೀ ಗಡ್ಡೆ ಇದೆ ಅಂತ ಸುಮ್ಮನಿದ್ದೀವಿ, ಅದು ಆಗಲೇ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅವರು
ವೇಟ್ ಲಾಸ್ ಆಗಿ ಊಟ ಹೋಗಲ್ಲ, ವೇಟ್ ಲಾಸ್ ಆಗಿ ಆವಾಗ ಬರ್ತಾರೆ ಅವರು. ಸೊ ಇದು ಅವೇರ್ನೆಸ್ ನಾವು ಸ್ಪ್ರೆಡ್ ಮಾಡಬೇಕು, ಸ್ಪೆಷಲಿ ಹೆಣ್ಮಕ್ಳಿನಲ್ಲಿ ಯಾವುದಾದ್ರೂ ಗಡ್ಡೆ ಕಂಡು ಬಂದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ, ಅದು ನೀರಿನ ಗುಳ್ಳೆನೇ ಇದ್ದಿರ್ಬೋದು ಅಥವಾ ಸಿಂಪಲ್ ಊತ ಇದ್ದಿರ್ಬೋದು ಅಥವಾ ಕ್ಯಾನ್ಸರೇ ಇದ್ದಿರ್ಬೋದು, ತಕ್ಷಣ ಅದು ಡಿಟೆಕ್ಟ್ ಮಾಡಿ ಮ್ಯಾಮೋಗ್ರಾಮ್ ಅಲ್ಟ್ರಾಸೌಂಡಿಂದ ನಾವು ಅಕ್ಯುರೇಟ್ ಆಗಿ ಡಿಟೆಕ್ಟ್ ಮಾಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ. ಆಮೇಲೆ ಮೇಡಮ್ ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಏನಂತಾರೆ, ಸಾಕಷ್ಟು ಜನರು ಕಾಯಿಲೆಗಳು ಬಂದಾದ್ಮೇಲೆ ಈ ಟೆಕ್ನಾಲಜಿಗಳು ಬಂದಿರುವಾಗ ಮೆಡಿಕಲಿ ಬಂದಿರುವಂಥ ಟೆಕ್ನಾಲಜಿಗಳು ಬೇರೆ, ಈ ಗೂಗಲ್ಲು ವಾಟ್ಸಪ್ಪಿಂದ ಬಂದಿರುವಂಥ ಟೆಕ್ನಾಲಜಿಯಿಂದ ತಾವಾಗೇ ವೈದ್ಯರಾಗಿ ತಾವಾಗೇ ಒಂದು ಯಾವುದೋ ಊಹಾಪೋಹದಲ್ಲಿ ಅಥವಾ ತಮ್ಮದೇ ಆದಂಥ ಒಂದಿಷ್ಟು ಜ್ಞಾನಗಳನ್ನು ಬಳಸ್ಕೊಂಡು ಇದು ಒಂದು ತಲೆನೋವು ಅಂತಂದರೆ ಬೇರೆ ಏನೋ ಕಾಯಿಲೆ ಇರ್ಬೋದು, ಮೈಗ್ರೇನ್ ಇರ್ಬೋದು ಅಂಥೇಳಿ, ಮೈಗ್ರೇನ್ ಬಂದಾಗ ಯಾವುದೋ ಒಂದು ಕ್ಯಾನ್ಸರ್ ಬಂದಿದೆ ಅಂತೇಳಿ ಈಗ ಅವರವರೇ ಅನಲೈಸ್ ಮಾಡ್ಕೊಂಡು ಹೋಗುವಂಥ ಒಂದು ದುಸ್ಥಿತಿ ಈಗ ಸಮಾಜದಲ್ಲಿ ನಿರ್ಮಾಣ ಆಗಿದೆ. ಕೆಲವೊಂದು ಸರಿ ಈ ಎಲ್ಲ ಕಾರಣಗಳಿಂದ ಒಬ್ಬ ಸಹಜವಾಗಿರುವಂಥ ವ್ಯಕ್ತಿ ಒಬ್ಬ ವೈದ್ಯರ ಹತ್ರ ಹೋಗೋದಕ್ಕೆ ಹಿಂಜರಿತಾನೆ. ಕಾರಣ ಏನಂತ ನನಗೇನಾದರೂ ಕಾಯಿಲೆ ಇದೆ ಅಂತ ಹೇಳಿ ವೈದ್ಯರ ಹತ್ರ ಹೋದ್ಮೇಲೆ ವೈದ್ಯರು ಸಜೆಸ್ಟ್ ಮಾಡ್ತಾರೆ ಹೋಗಿ ಎಕ್ಸ್ರೇ ಮಾಡ್ಸ್ಕೊಂಬನ್ನಿ ಅಂದ ತಕ್ಷಣ ಅಲ್ಲಿನೂ ಸಹಿತ ಹಿಂದೇಟಾಗ್ತಾರೆ, ಅಯ್ಯೋ ಏನಾದ್ರು ನೆಗೆಟಿವ್ ಬಂದ್ಬಿಡುತ್ತಾ ಅಂತ ಹೇಳಿ. ಬಟ್ ಇದೇನಂತಂದ್ರೆ ಜೀವದ ಭಯ ಜೊತೆಗೆ ಪ್ರಾಣಕ್ಕಿರುವಂತಹ ಒಂದು ಬೆಲೆ ಏನಿದೆ ಅಂತಾರೆ ಆ ಕುಟುಂಬ ಸದಸ್ಯರಲ್ಲಿ ಇರುವಂತಹದ್ದು ಸ್ವಲ್ಪ ಹಿಂದೇಟಾಗ್ತಾರೆ, ಅಯ್ಯೋ ನನಗೆ ಏನಾದ್ರು ಬಂದ್ಬಿಡುತ್ತೆ ಅದನ್ನ ಕೇಳದೇ ಇದ್ರೆ ಬೆಸ್ಟು ಅಂತ ಹೇಳಿ. ಬಟ್ ಅಂಥ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಿಗೆ ತಾವು ಯಾವ ರೀತಿ ಇದರ ಇಂಪಾರ್ಟೆನ್ಸ್ ತಾವು ಹೇಳ್ಬೋದು, ಎಕ್ಸ್ರೇ ಬಗ್ಗೆ ಅಥವಾ ಈ ಟೆಕ್ನಾಲಜಿಗಳ ಬಗ್ಗೆ? ನೋಡಿ, ನಾವು ಪ್ರಿವೆಂಟಿವ್ ಕೇರ್ ಅಂತ ಹೇಳ್ತೀವಿ. ಅಂದರೆ ಅದಕ್ಕೋಸ್ಕರ ಇದು ಮಾಸ್ಟರ್ ಹೆಲ್ತ್ ಚೆಕಪ್ಪು, ಇಯರ್ಲಿ ಹೆಲ್ತ್ ಚೆಕಪ್ಪು, ಸ್ಪೆಷಲಿ 50 ವರ್ಷ ಆದಮೇಲೆ ಪ್ರಿವೆಂಟಿವ್ ಚೆಕಪ್, ಹೆಲ್ತ್ ಚೆಕಪ್ ವರ್ಷ ಮಾಡಿಸ್ಕೊಂಡ್ರೆ ನಮಗೆ ಕಣ್ಣಿಗೆ ಕಾಣಿಸ್ಲಾರ್ದು ಏನು ತೊಂದರೆ ಇದೆ ದೇಹದಲ್ಲಿ ಅದು ಸರಿಯಾಗಿ ಗೊತ್ತಾಗುತ್ತೆ. ಸೊ ಅದರಿಂದ ನಮಗೆ BP ಇದ್ದಿರ್ಬೋದು, ಡಯಾಬಿಟಿಸ್ ಇರ್ಬೋದು, ಅದಕ್ಕೆ ಅದು ಕಣ್ಣಿಗೆ ಕಾಣಿಸಲ್ಲ, ರಕ್ತ ಪರೀಕ್ಷೆ ಮಾಡಿಸ್ಬೇಕಾಗತ್ತೆ. ಅಥವಾ ಈಗ ನಾನು ಹೇಳ್ದಂಗೆ ಮ್ಯಾಮೋಗ್ರಾಮ್ ಮಾಡಿಸಿದಲ್ಲಿ ಗಡ್ಡೆ ಇರುತ್ತೆ. ಸೊ ಇದು ರುಟೀನ್ ಚೆಕಪ್ನಲ್ಲಿ ಪ್ರತಿ ವರ್ಷ ಮಾಡಿಸಿದಾಗ ನಮ್ಮ ದೇಹ ನಾವು ನೋಡಿಕೊಂಡು ಏನೂ ತೊಂದರೆ ಇರಲಾರ್ದಂಗೆ ಇಯರ್ಲಿ ಚೆಕಪ್ ಮಾಡಿಸ್ಕೊಂಡು ಇದ್ರೆ ಒಳ್ಳೆಯದು. ಇಲ್ಲದ್ರೆ ಈಗ ನೋಡಿ, ಉದಾಹರಣೆಗೆ ನಮ್ಮಲ್ಲಿರೋದು 2 ಕಿಡ್ನಿ, ಆದರೆ ನಮಗೆ ಬೇಕಾಗಿರೋದು ಅರ್ಧ ಕಿಡ್ನಿ ಮಾತ್ರ. ದೇವ್ರು ಕೊಟ್ಟಿದ್ದು 2 ಕಿಡ್ನಿ. ಸೊ ಕಿಡ್ನಿನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಪೂರ್ತಿ 2 ಕಿಡ್ನಿನೂ ಫಂಕ್ಷನ್ ಸ್ಟಾಪ್ ಆಗೋವರೆಗೂ ಹಾಗೇ ಹೋಗ್ತಾ ಇರುತ್ತೆ, ಗೊತ್ತೇ ಆಗಲ್ಲ. ಸೊ ಅದು ಅಲ್ಟ್ರಾಸೌಂಡ್ ಮೂಲಕ ಅಥವಾ ಬ್ಲಡ್ ಟೆಸ್ಟ್ ಮೂಲಕ ಬೇಗನೆ ಗೊತ್ತಾದರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ಇಲ್ಲದ್ರೆ ಎಷ್ಟೊಂದು ಜನ ಬರ್ತಾರೆ ನಾರ್ಮಲ್ ಆಗೇ ಇರ್ತಾರೆ, ಆದರೆ ಅಲ್ಟ್ರಾಸೌಂಡ್ ಮಾಡಿದಾಗ ಕಿಡ್ನೀಸ್ 2 ಫಂಕ್ಷನ್ ಹೋಗಿರುತ್ತೆ. ಸೊ ಈ ಥರ ನಾವು ನಾರ್ಮಲ್ ಆಗೇ ಇರ್ತೀವಿ, ಆದರೆ ಒಳಗಡೆ ದೇಹದಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದು ನಾವು ಈ ಅಲ್ಟ್ರಾಸೌಂಡು, CT, ಎಕ್ಸ್ರೇ, ಬ್ಲಡ್ ಟೆಸ್ಟ್ ಮೂಲಕನೇ ಗೊತ್ತಾಗುತ್ತೆ. ಸೊ ಈ ಪ್ರಿವೆಂಟಿವ್ ಕೇರ್ ಈಗ ತುಂಬ ಇಂಪಾರ್ಟೆಂಟ್ ಆಗಿದೆ. ಬೆಂಗಳೂರಿನ ಈಶಾ ಡಯಾಗ್ನೋಸ್ಟಿಕ್ ಸೆಂಟರಲ್ಲಿ ತಾವು ಸುದೀರ್ಘವಾಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಬೆಂಗಳೂರು ಜನ್ರೇಷನ್ ಕೂಡ ತಾವು ನೋಡ್ತಾ ಇದ್ದೀರಿ, ಲೈಫ್ ಸ್ಟೈಲು ಜನ್ರೇಷನ್ ಎಲ್ಲ. ಈಗ ಬರುವಂಥದ್ದು ಒಂದೇನೆಂದರೆ ಅಲ್ಟ್ರಾಸ್ ಸೌಂಡ್ ಇದರಲ್ಲಿ ಟೆಕ್ನಾಲಜಿಯಲ್ಲಿ ಯಾವ್ಯಾವ ರೋಗಗಳನ್ನ ಇದಕ್ಕೆ ಪತ್ತೆ ಹಚ್ಚಬಹುದು, ಹೇಗಿದೆ ಸಹಕಾರಿಯಾಗುತ್ತೆ ಜನರಿಗೆ? ಮಾತಾಡ್ತೀನಿ, ಒಂದು ಕಾಲ್ ಇದೆ ತಗೊಂಡ್ಬರ್ತೀನಿ. ನಮಸ್ಕಾರ. ನಾವಿಲ್ಲಿ ತುಮಕೂರಿಂದ ಮಾತಾಡ್ತಾ ಇದ್ದೀವಿ. ತುಮಕೂರಿಂದ. ತಮ್ಮ ಹೆಸರು ಮೇಡಮ್? ಪದ್ಮಾ ಅಂತ. ಪದ್ಮಾ ಅಂತ. ಓಕೆ, ಕೇಳಿ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಡಾಕ್ಟರ್ ಶೈಲಜಾ ಅವರು ಇದ್ದಾರೆ, ಮಾತಾಡಿ. ಸ್ವಲ್ಪ ಜೋರ ಮಾತಾಡಿ, ಟಿವಿ ನೋಡ್ಕೊಂಡು ಮಾತಾಡಿ. ಓಕೆ ಸರ್, ಕೇಳಿ, ಪ್ರಶ್ನೆ ಕೇಳಿ. ಮೇಡಮ್, ಅದೇ ಪೀರಿಯಡ್ಸ್ ಸರಿಯಾಗಿ ಇದು ಆಗ್ತಾ ಇಲ್ಲ. ಓಕೆ, ಹಾಗಾಗಿ ಇದು ಏನಾದ್ರು ತೋರಿಸ್ಕೊಬೇಕಾ? ಏನಾಗ್ತಾ ಇದೆ ಅಮ್ಮ? ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಪ್ರತಿ ತಿಂಗಳು ಆಗ್ತಾ ಇಲ್ವಾ? ಮೇಡಮ್, ಕರೆಕ್ಟಾಗಿ ಆಗ್ತಾ ಇದೆ. ಈ 2 months ಇಂದ ಈ ತರ ಪ್ರಾಬ್ಲಮ್ ಆಗ್ತಾ ಇದೆ. 40 days 45 days ಆಗಿದೆ ಅನ್ಸುತ್ತೆ. ಈಗ ನೋಡಿ ಅಮ್ಮ, ಪೀರಿಯಡ್ಸು PCOS ಅಂತ ಇದೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಅದು ನಾವು ಅಲ್ಟ್ರಾಸೌಂಡ್ ಮೂಲಕ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಅದು ಓವರೀಸ್ ಏನಿದೆ ಅದು ದೊಡ್ಡದಾಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಆವಾಗ ಪೀರಿಯಡ್ಸ್ನಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ನೀವು ನಿಮ್ಮ ಗೈನಕಾಲಜಿಸ್ಟಿಗೆ ತೋರಿಸಿ, ಅದು ಟ್ರೀಟಬಲ್ ಕಂಡೀಷನ್ ಅಮ್ಮ. ಮಾತ್ರೆ ತಗೊಂಡ್ರೆ, ಆಮೇಲೆ ವೇಟ್ ಹೆಚ್ಚಾಗಿದ್ರೆ ವೇಟ್ ರೆಡ್ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ, ಏನು ತೊಂದರೆ ಇಲ್ಲ. ಅಲ್ಟ್ರಾಸೌಂಡ್ ಫೆಸಿಲಿಟೀಸ್ಗಳು ಏನೇನಿದೆ, ಆಮೇಲೆ ಯಾರಿಗೆಲ್ಲ ಇದು ತುಂಬಾ ಸಹಕಾರಿಯಾಗುತ್ತೆ ಈ ಒಂದು ಟೆಕ್ನಾಲಜಿ? ಇದು ಅಲ್ಟ್ರಾಸೌಂಡು ಈಗ
ಸಾಕಷ್ಟು ಜನ ಹೊಟ್ಟೆ ನೋವು ಅಂತ ಬರ್ತಾರೆ. ಓಕೆ. ತುಂಬ ಹೊಟ್ಟೆ ನೋವು ಇದ್ದಾಗ ಮೊದಲು ಡಾಕ್ಟರ್ ಹೇಳೋದು ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ಬನ್ನಿ ಅಂತ. ಈಗ ಏನಾಗಿದೆ, ಅಲ್ಟ್ರಾಸೌಂಡ್ ರೇಡಿಯಾಲಜಿ ಹ್ಯಾಸ್ ಬಿಕಮ್ ಆನ್ ಎಕ್ಸ್ಟೆಂಡೆಡ್ ಸ್ಟೆಥೋಸ್ಕೋಪ್. ಓಕೆ ಓಕೆ. ಅಂದರೆ ಹೇಗೆ ಹೋದ ತಕ್ಷಣ ಡಾಕ್ಟರ್ ಸ್ಟೆಥೋಸ್ಕೋಪ್ ಇಟ್ಬಿಟ್ಟು ನಮ್ದು ಲಂಗ್ಸು, ಚೆಸ್ಟು, ಹಾರ್ಟ್ ಎಲ್ಲ ನೋಡ್ತಾರೆ. ಹಾಗೆ ಅಲ್ಟ್ರಾಸೌಂಡ್ ಮೂಲಕ ನಾವು ಎಲ್ಲ ಒಳಗಡೆ ಇರೋದು ಆರ್ಗನ್ಸ್, ಅಂಗಗಳನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು. ಈಗ ಹೊಟ್ಟೆ ನೋವು ಅಂತ ಬಂದಿದ್ದಾಗ ಅದು ಆಸಿಡಿಟಿಗೋಸ್ಕರ ಆಗ್ಬೋದು, ಪಿತ್ತಕೋಶನಲ್ಲಿ ಕಲ್ಲಿರ್ಬೋದು, ಅಥವಾ ಕಿಡ್ನೀಸ್ನಲ್ಲಿ ಸ್ಟೋನ್ ಇರ್ಬೋದು, ಅಪೆಂಡಿಸೈಟಿಸ್ ಇರ್ಬೋದು, ಅಥವಾ ಪ್ಯಾನ್ಕ್ರಿಯಾಸ್ ಇನ್ಫೆಕ್ಷನ್ನು. ಸೊ ಹಲವಾರು ಕಾರಣ ಇರುತ್ತೆ ಹೊಟ್ಟೆ ನೋವಿಗೋಸ್ಕರ. ನಾವು ಈ ಅಲ್ಟ್ರಾಸೌಂಡ್ ಮೂಲಕ ಕಾರಣ ಏನಿದೆ ಅಕ್ಯುರೇಟ್ ಡಯಾಗ್ನೋಸಿಸ್ ಮಾಡಿಬಿಟ್ಟು ತಕ್ಷಣ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಈ ರೀತಿ ಅಲ್ಟ್ರಾಸೌಂಡು ಲೈಕ್ ಲಿವರ್ನಲ್ಲಿ ಏನು ತೊಂದರೆ ಇದೆ, ಸಿರೋಸಿಸ್ ಇದೆನಾ, ಅಥವಾ ಗಾಲ್ ಬ್ಲಾಡರ್ ಪಿತ್ತಕೋಶನಲ್ಲಿ ಕಲ್ಲಿದೆನಾ, ಅದರಿಂದ ತುಂಬ ನೋವಾಗುತ್ತೆ. ಆದರೆ ಆ ನೋವು, ಎಸಿಡಿಟಿ ನೋವು, ಅಪೆಂಡಿಸೈಟಿಸ್ ನೋವು, ಕಿಡ್ನಿ ಸ್ಟೋನ್ ನೋವು ಎಲ್ಲ ಒಂದೇ ಥರದ್ದೇ ಅನಿಸುತ್ತೆ. ಸೊ ಈ ಅಲ್ಟ್ರಾಸೌಂಡ್ ಮೂಲಕ ನಾವು ಡೆಫಿನೆಟ್ ಆಗಿ ತಿಳ್ಕೊಳ್ಬೋದು. ಆಮೇಲೆ ಪ್ರೆಗ್ನೆನ್ಸಿನಲ್ಲಿ, ಗರ್ಭಿಣಿಯಲ್ಲಿ ನಾವು ಮಗು ಬೆಳವಣಿಗೆ ಹೇಗಿದೆ ಅಂತ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು. ಯಾಕಂದರೆ ಅಲ್ಟ್ರಾಸೌಂಡ್ ವೇವ್ಸ್ ಯೂಸ್ ಮಾಡ್ತೀವಿ. ಇದು ಎಕ್ಸ್ರೇಸ್ ಥರ ಹಾರ್ಮ್ಫುಲ್ ಅಲ್ಲ. ಸೊ ಪ್ರೆಗ್ನೆನ್ಸಿ ಟೈಮಿಗೆ ಪದೇ ಪದೇ ನಾವು ಇದು ರಿಪೀಟೆಡ್ಲಿ ಸ್ಕ್ಯಾನ್ ಮಾಡಿ ಮಗುದ ಬೆಳವಣಿಗೆ ಹೇಗಿದೆ ಅಂತ ಕ್ಲಿಯರ್ ಆಗಿ ಗೊತ್ತು ಮಾಡ್ಕೋಬೋದು. ಈಗ ಕೆಲವೊಂದು ಸತಿ ಏನಾಗುತ್ತೆ, ಇಂಡಿಯಾನಲ್ಲಿ ಪ್ರಿಯಕ್ಲಾಂಪ್ಷಿಯಾ ಅಂತ ಹೇಳ್ತೀವಿ. ಪ್ರಿಯಕ್ಲಾಂಪ್ಷಿಯಾ ಇನ್ಸಿಡೆನ್ಸ್ ತುಂಬ ಹೈ ಇದೆ. ಪ್ರಿಯಕ್ಲಾಂಪ್ಷಿಯಾ ಅಂದರೆ ಗರ್ಭಿಣಿಯಲ್ಲಿ BP ಹೆಚ್ಚಾಗೋದು, ಪ್ರೆಗ್ನೆನ್ಸಿ ಟೈಮಿಗೆ BP ಬರೋದು. ಅದು ತುಂಬ ಸೀರಿಯಸ್ ಕಂಡೀಷನ್. ಯಾಕಂದರೆ ಏನಾಗುತ್ತೆ, BP ಕಂಟ್ರೋಲ್ನಲ್ಲಿಲ್ಲ. ಅಥವಾ BP ಇದರಲ್ಲಿ ಒಂದು ಪ್ರಶ್ನೆ ಏನದು, ಲೋ BP ಡೇಂಜರಸ್ಸಾ, ಹೈ BP ಡೇಂಜರಸ್ಸಾ ಪ್ರೆಗ್ನೆನ್ಸಿಯಲ್ಲಿ? ಹೈ BP. ಓಕೆ. ಲೋ BP ಅಫ್ಕೋರ್ಸ್ ಎಲ್ಲರಲ್ಲಿ ತೊಂದರೆ ಆಗುತ್ತೆ, ಬಟ್ ಯೂಶಲಿ ಕಾಂಪ್ಲಿಕೇಶನ್ ಆಗೋದು ಹೈ BP ಇಂದ ಪ್ರೆಗ್ನೆನ್ಸಿ ಟೈಮಿಗೆ. ಆಮೇಲೆ ಅದು ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಪ್ರೆಗ್ನೆನ್ಸಿ ಸ್ಟಾರ್ಟಿಂಗೇ ಬರ್ಬೋದು, ಆಮೇಲೆ ಬರ್ಬೋದು, 3rd ಮಂತ್, 4th ಮಂತ್, 8th ಮಂತ್ನಲ್ಲಿ ಬರ್ಬೋದು. ಬೇಗ ಡಿಟೆಕ್ಟ್ ಆದರೆ ಬೇಗ ಮೆಡಿಸಿನ್ಸ್ ಕೊಟ್ಬಿಟ್ಟು ಮಗುದ ಬೆಳವಣಿಗೆ ಸರಿಯಾಗುತ್ತೆ. ಇಲ್ಲದ್ರೆ ಏನಾಗುತ್ತೆ, ಇಂಟ್ರಾಯೂಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ. ಮಗುದ ಬೆಳವಣಿಗೆನೇ ಸರಿ ಆಗಲ್ಲ. ಕೆಲವೊಂದು ಸತಿ ಮಗು ಗರ್ಭಕೋಶದಲ್ಲೇ ತೀರೋಗುತ್ತೆ. ಯಾಕಂದ್ರೆ ಹೈ BP ಇರೋದ್ರಿಂದ ರಕ್ತ ಸಂಚಾರಣೆ, ತಾಯಿಯಿಂದ ಮಗುಗೆ ರಕ್ತ ಸಂಚಾರಣೆ ಏನಾಗುತ್ತೆ ಅದೇ ಕಮ್ಮಿ ಆಕೋತಾ ಹೋಗುತ್ತೆ. ಸೊ ನಾವು ಇದು ಅಲ್ಟ್ರಾಸೌಂಡ್ ಮೂಲಕ 2-3 ತಿಂಗಳಲ್ಲೇ ತಾಯಿಗೆ BP ಇನ್ನೂ ಹೈ ಆಗಿರಲ್ಲ, ಆದರೆ ಅದು ಬ್ಲಡ್ ಫ್ಲೋಸ್, ರಕ್ತ ಸಂಚಾರಣೆ ಅಲ್ಟ್ರಾಸೌಂಡ್ ಮೂಲಕ ನೋಡಿ ರಿಸ್ಕ್ ಇದೆ ಈ ಮಗುನಲ್ಲಿ, ತಾಯಿಗೆ BP ಬರೋ ಚಾನ್ಸಸ್ ಇದೆ ಅಂತ ಡಿಟೆಕ್ಟ್ ಮಾಡಿದಾಗ ಅವರಿಗೆ ಮೆಡಿಸಿನ್ಸ್ ಬೇಗ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ಮಗುಗೆ ಬೆಳವಣಿಗೆ ಸರಿಯಾಗುತ್ತೆ. ಸೊ ಇದು ಅವೇರ್ನೆಸ್ ಎಲ್ಲ ಗರ್ಭಿಣಿಯಲ್ಲಿ ಇದ್ದರೆ ಅವ್ರದ್ದು ಪ್ರೆಗ್ನೆನ್ಸಿ ಅನುಕೂಲ ಆಗುತ್ತೆ. ಓಕೆ. ಆಮೇಲೆ ಈಗ ಇನ್ನೊಂದೇನೆಂದರೆ, ಸಾಕಷ್ಟು ಜನರು ಈ ಡಯಾಗ್ನೋಸ್ಟಿಕ್ ಸೆಂಟರ್ ಹತ್ರ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ, ಒಬ್ಬ ಮಹಿಳಾ ಪುರುಷನಿಗೆ ಯಾವುದೇ ಒಂದು ಕಾಯಿಲೆಯಿಂದ ಹೊಟ್ಟೆ ನೋವು ಬರುತ್ತೆ ಅಂದ್ಕೊಳ್ಳಿ, ಅಥವಾ ಬೇರೆ ಯಾವುದೋ ಸಮಸ್ಯೆ ಬಂತಂದರೆ ಡೈರೆಕ್ಟಾಗಿ ತಮ್ಮ ಹತ್ರ ಡಯಾಗ್ನೋಸ್ಟಿಕ್ ಸೆಂಟರ್ ಹತ್ರ ಬಂದು ಇಂಥ ಒಂದು ಸಮಸ್ಯೆ ಆಗಿದೆ ಅಂದರೆ ತಾವು ಡಯಾಗ್ನೋಸ್ ಮಾಡ್ತೀರಾ, ಅಥವಾ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸ್ ಕಂಪಲ್ಸರಿ ಆಗುತ್ತೆ, ಅಥವಾ ಹೇಗೆ ಯಾವ ವಿಷಯಕ್ಕೆ ಇದು ಕಂಡೀಷನ್ಸ್ ಅಪ್ಲೈ ಆಗುತ್ತೆ? ಭಾಳಷ್ಟು ಜನ ಬರ್ತಾರೆ ಹೊಟ್ಟೆ ನೋವಿಂದ ಡೈರೆಕ್ಟ್ಲಿ ಅಲ್ಟ್ರಾಸೌಂಡ್ ಮಾಡಿಸ್ಕೊಳಕ್ಕೆ ಬರ್ತಾರೆ. ಸೊ ದ್ಯಾಟ್ ಈಸ್ ಓಕೆ. ಆದರೆ ಪ್ರೆಗ್ನೆನ್ಸಿ ಸ್ಕ್ಯಾನಿಗೆ ನಮಗೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ. ಎಲ್ಲ ಕಂಡೀಷನ್ನಲ್ಲೂ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇದ್ದರೆ ಒಳ್ಳೆಯದು. ಆದರೆ ತುಂಬ ಜನ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಡೈರೆಕ್ಟ್ಲಿ ಬಂದ್ಬಿಡ್ತಾರೆ. ತುಂಬ ಹೊಟ್ಟೆ ನೋವಿದ್ದಾಗ ಸ್ಕ್ಯಾನ್ ಮಾಡಿಸ್ಕೊಂಡೇ ಹೋಗಬೇಕು, ಅಥವಾ ಫೋನ್ ಮಾಡಿ ಕೇಳ್ತಾರೆ ಅಕ್ಕಪಕ್ಕದಾಗೆ ಡಾಕ್ಟರ್ಸಿಗೆ, ಇಲ್ಲ ಒಂದು ಸ್ಕ್ಯಾನ್ ಮಾಡಿಸ್ಕೊಂಡು ಹೋಗ್ಬಿಡಿ ಅಂದರೆ ಗೊತ್ತಾಗುತ್ತೆ ಅಂತ. ಸೊ ಆ ಥರದ್ದು ಪರವಾಗಿಲ್ಲ, ತುಂಬ ಜನ ಬರ್ಬೋದು. ಪ್ರೆಗ್ನೆನ್ಸಿ ಮಾತ್ರ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನಮಗೆ ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ. ಓಕೆ ಮೇಡಮ್, ಹಾಗೆ ಈಗ ತಾವು ಹೇಳ್ತಾರೆ ಇಷ್ಟು ಟೆಕ್ನಾಲಜಿಗಳ ಮಧ್ಯೆ, ಇಷ್ಟು ಸರ್ವೆಗಳ ಮಧ್ಯೆ ತಮಗೇನು ಅನಿಸಿದೆ, ಈಗ ಒಂದು 10-15 ವರ್ಷಗಳ ಕಾಲ ಇದೇ ಈಶಾ ಡಯಾಗ್ನೋಸ್ಟಿಕಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಂಡು ಬಂದಿದ್ದು ಯಾವ್ಯಾವ ಪ್ರಾಬ್ಲಮ್ಸ್ಗಳು ಇದರಲ್ಲಿ ತಾವು ಡಯಾಗ್ನೋಸ್ ಮಾಡಿದ್ದೀರಿ, ಅಥವಾ ಯಾವ ಸಮಸ್ಯೆಗಳು ತಮ್ಗೆ ಕಂಡು ಬಂದಿದೆ ಅಂತ ಹೇಳ್ಬೋದು? ಈಗಿನ ಒಂದು 10-15 ವರ್ಷಗಳಲ್ಲಿ ಮೆಜಾರಿಟಿ ಆಫ್ ಇಶ್ಯೂಸ್ಗಳು ಯಾವುದಿದೆ ಅಂತ?
ಬ್ಯಾಕ್ ಪೇನ್. ಬ್ಯಾಕ್ ಪೇನ್ ಯಾಕಂದರೆ ತುಂಬ ಜನ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಿಟ್ಟಿಂಗ್ ಪೋಸ್ಚರು, ಬಾಳೋತನ ಚೇರ್ ಮೇಲೆ ಕೂತ್ಕೊಳ್ಳೋದು, ಅದರಿಂದ ಬೆನ್ ನೋವು, ಆಮೇಲೆ ಡಿಸ್ಕ್ ಪ್ರೊಲ್ಯಾಪ್ಸು, ಇದು ತುಂಬ MRIನಲ್ಲಿ ಅಂತೂ 50-60% ಬರೀ ಬ್ಯಾಕ್ ಪೇನ್ ಇಶ್ಯೂಸ್ಗೋಸ್ಕರನೇ ಬರ್ತಾರೆ. ಓಕೆ ಈಗ ಇದಾದ ನಂತರ ಅಲ್ಟ್ರಾಸೌಂಡ್ ಆಯಿತು. ನೆಕ್ಸ್ಟ್ ಬರುವಂಥ ಇನ್ನೊಂದು ಟೆಕ್ನಾಲಜಿ ಅಂದರೆ ಸಿಟಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಸಿಟಿ ಸ್ಕ್ಯಾನ್ ಇಂಪಾರ್ಟೆನ್ಸ್ ಏನು, ಆಮೇಲೆ ಇದು ಯಾವ್ಯಾವೆಲ್ಲ ಸಮಸ್ಯೆಗಳನ್ನು ಪತ್ತೆ ಹಚ್ಚುತ್ತೆ ಅಂತ? ಇದು CT ಸ್ಕ್ಯಾನ್ನು ಎಕ್ಸ್ರೇನೇ ಬಳಸ್ತಾರೆ. ಆದರೆ ಏನಾಗುತ್ತೆ, ನಾವು ಚೆಸ್ಟ್ ಎಕ್ಸ್ರೇ ತಗೊಂಡಾಗ ಪೂರ್ತಿ ಚೆಸ್ಟ್ ಪಿಕ್ಚರ್ನಲ್ಲಿ ಬರುತ್ತೆ. CT ಸ್ಕ್ಯಾನ್ನಲ್ಲಿ ನಾವು ಪೂರ್ತಿ ದೇಹದ ಭಾಗ 1 ಮಿಲಿಮೀಟರ್ ಥಿಕ್ನೆಸ್ನಲ್ಲಿ ಸ್ಟಡಿ ಮಾಡ್ತೀವಿ. 1 ಮಿಲಿಮೀಟರ್ ಥಿಕ್ನೆಸ್ನಲ್ಲಿ ಸ್ಟಡಿ ಮಾಡಿಬಿಟ್ಟು ಇನ್ನೂ ಡೀಟೇಲ್ ಆಗಿ ವೆರಿ ಆಕ್ಯುರೇಟ್ ಡಯಾಗ್ನೋಸಿಸ್. ಆಮೇಲೆ ಇದು ಹೆಡ್ ಟು ಟೋ ಪೂರ್ತಿ ಬಾಡಿ ಸ್ಕ್ಯಾನ್ ಮಾಡ್ಬೋದು. ಹೆಡ್ಡಿಂದ ಶುರು ಮಾಡಿದ್ರೆ ತುಂಬ ಜನ ತಲೆನೋವುಗೋಸ್ಕರ ಬರ್ತಾರೆ. ಈ ತಲೆನೋವು ಸೈನ್ಯುಸೈಟಿಸ್ಗೋಸ್ಕರ ಇದ್ದಿರ್ಬೋದು, ಅಥವಾ ಬ್ರೈನಲ್ಲಿ ಟ್ಯೂಮರ್ ಇದ್ದಿರ್ಬೋದು, ಅಥವಾ ಇನ್ಫೆಕ್ಷನ್ ಇದ್ದಿರ್ಬೋದು. ಅದರಿಂದ ಇಮಿಡಿಯೇಟ್ಲಿ ಸ್ಕ್ಯಾನಿಂಗ್ 2 ಮಿನಿಟ್ನಲ್ಲಿ ಪೂರ್ತಿ ಸ್ಕ್ಯಾನ್ ಮುಗ್ದೋಗುತ್ತೆ. ಸೊ ಅದರಿಂದ ನಾವು ಇಮಿಡಿಯೇಟ್ಲಿ ತಲೆನೋವು ಎದಕ್ಕೆ ಬರ್ತಾ ಇದೆ, ಯಾವ್ದಕ್ಕೋಸ್ಕರ ಬರ್ತಾ ಇದೆ, ಟ್ರೀಟ್ಮೆಂಟ್ ಏನು ಕೊಡಬೇಕು, ಅದೇ ಮೂಲಕ ಸೇಮ್ ಚೆಸ್ಟು, ಎಬ್ಡಾಮಿನ್ನು, ಅದ್ರ ಎಲ್ಲಕ್ಕೂ ಎಕ್ಸ್ರೇನಲ್ಲಿ ಕ್ಲಿಯರಾಗಿ ಗೊತ್ತಾಗಲ್ಲ ಅಂದರೆ ನಾವು CT ಸ್ಕ್ಯಾನ್ ಮಾಡಿಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಚೆಸ್ಟ್ನಲ್ಲಿ ಎಕ್ಸ್ರೇ ಮಾಡಿದಾಗ ಗಡ್ಡೆ ಕಂಡು ಬಂದರೆ ಅದಕ್ಕೆ ಬರೀ ಆಪರೇಷನ್ ಮಾಡಿ ಗಡ್ಡೆ ತೆಗೆದ್ರೆ ಮಾತ್ರ ಯೂಸ್ ಇಲ್ಲ. ಗಡ್ಡೆ ಇದ್ದಾಗ ಬೇರೆ ಕಡೆ ಹರಡಿರುತ್ತೆ. ಸೊ ಈಗ ನೀವು ಚೆಸ್ಟ್ನಲ್ಲಿ, ಲಂಗ್ಸ್ನಲ್ಲಿ ಕ್ಯಾನ್ಸರ್ ಇದ್ದಾಗ ಗಡ್ಡೆ ತೆಗೆದ್ಬಿಟ್ಟು ಪೇಷಂಟ್ ತಿರ್ಗಾ 1 ವೀಕ್ ಆದಮೇಲೆ ಅಥವಾ 1 ತಿಂಗಳಾದಮೇಲೆ ತಿರ್ಗಾ ಬರ್ತಾರೆ, ತುಂಬ ತಲೆನೋವಿದೆ ಅಂತ. ತಲೆನೋವನ್ನು ಸ್ಕ್ಯಾನ್ ಮಾಡಿದಾಗ ಅದು ಟ್ಯೂಮರ್ ಆಗಲೇ ತಲೆಗೆ, ಮೆದುಳಿಗೆ ಎಲ್ಲ ಹರಡಿರುತ್ತೆ. ಸೊ ಅದು ಆಪರೇಷನ್ ಮಾಡಿದ್ದು ಯೂಸ್ ಆಗಲ್ಲ, ಕರೆಕ್ಟ್ ಟ್ರೀಟ್ಮೆಂಟ್ ಆಗಿರಲ್ಲ. ಸೊ ಈ ಪ್ರಕಾರ ಟ್ಯೂಮರ್ ಇದ್ದಾಗ, ಕ್ಯಾನ್ಸರ್ ಇದ್ದಾಗ, ಇನ್ಫೆಕ್ಷನ್ ಇದ್ದಾಗ ಪೂರ್ತಿ ಬಾಡಿ ಸ್ಕ್ಯಾನೇ ಮಾಡಬೇಕಾಗುತ್ತೆ. CT ಸ್ಕ್ಯಾನು, ಪೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಪೆಟ್ ಸ್ಕ್ಯಾನಲ್ಲಿ ಟ್ಯೂಮರ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅದೆಲ್ಲ ಕ್ಲಿಯರ್ ಆಗಿ ತೋರಿಸುತ್ತೆ ಒಂದೇ ಸ್ಕ್ಯಾನ್ನಲ್ಲಿ. ಹೆಡ್ ಟು ಟೋ 1 ಫ್ಯೂ ಮಿನಿಟ್ಸ್ನಲ್ಲಿ ಹೆಡ್ ಟು ಟೋ ಪೂರ್ತಿ ಸ್ಕ್ಯಾನ್ ಆಗಿಬಿಟ್ಟು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ, ಲಂಗ್ಸ್ನಲ್ಲಿ, ಲಿವರ್ನಲ್ಲಿ, ಬ್ರೈನ್ನಲ್ಲಿ, ಬೋನ್ಸ್ನಲ್ಲಿ ಎಲ್ಲ 1 ಸ್ಕ್ಯಾನಲ್ಲೇ ಗೊತ್ತಾಗುತ್ತೆ. ಅವಾಗ ಈ ಕ್ಯಾನ್ಸರ್ ಡಾಕ್ಟರ್, ಆಂಕಾಲಜಿಸ್ಟಿಗೆ ಅವರಿಗೆ ಟ್ರೀಟ್ಮೆಂಟ್ ಹೇಗೆ ಕೊಡಬೇಕು, ಕೀಮೋಥೆರಪಿ ಕೊಡಬೇಕಾ, ರೇಡಿಯೋಥೆರಪಿ ಕೊಡಬೇಕಾ, ಕಾಂಬಿನೇಷನ್ ಕೊಡಬೇಕಾ, ಆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದೇ ಥರ ಈಗ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದ್ದಾಗ ತುಂಬ ಜನ ಬರ್ತಾರೆ. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದ್ದಾಗ ಅವಾಗ ಈ ಥರನೇ ಪೂರ್ತಿ ಬಾಡಿ ಸ್ಕ್ಯಾನ್ ಮಾಡಿದ್ರೆ ಅನ್ಕಾನ್ಷಿಯಸ್ ಇರ್ತಾರೆ ಪೇಷಂಟು. ಸೊ ಅನ್ಕಾನ್ಷಿಯಸ್ ಎದಕ್ಕಿದ್ದಾರೆ, ತಲೆನಲ್ಲಿ ಬ್ಲೀಡ್ ಇದೆನಾ, ಅಥವಾ ಲಂಗ್ಸ್ನಲ್ಲಿ ರಪ್ಚರ್ ಆಗಿದೆನಾ, ಫ್ಲೂಯಿಡ್ ನೀರು ತುಂಬಿಕೊಂಡಿದ್ದೇನಾ, ಅಥವಾ ಕರಳಿನಲ್ಲಿ ರಪ್ಚರ್ ಆಗಿದ್ದೇನಾ, ಅಥವಾ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿ ಪೇಷಂಟ್ ಶಾಕ್ನಲ್ಲಿ ಹೋಗಿದ್ದಾರಾ, ಇದೆಲ್ಲ ನಾವು 5 ಮಿನಿಟ್ ಸ್ಕ್ಯಾನ್ನಲ್ಲಿ ಪೂರ್ತಿ ಗೊತ್ತು ಮಾಡ್ಕೋಬೋದು. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಆಗಿ ಬರೋದೇನಂತಂದರೆ ಕೋಮಾ ಕಂಡೀಷನ್ಸಲ್ಲಿ ಇರುತ್ತೆ ಅಂತ ಹೇಳೋದು. ಕೋಮಾ ಕಂಡೀಷನ್ ಇರೋರಿಗೂ ನಿಮ್ಮ ಈ ಒಂದು ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಐಡೆಂಟಿಫೈ ಮಾಡ್ಬೋದಾ, ರೆಕಗ್ನೈಸ್ ಮಾಡ್ಬೋದಾ, ಏನು ಕಾರಣದಿಂದ ಆಗಿದೆ, ಅಥವಾ ಎಷ್ಟು ದಿನಗಳಲ್ಲಿ ವ್ಯಕ್ತಿ ಮತ್ತೆ ಎಚ್ಚರಿಕೆ ತೊಗೋಬೋದು ಅಥವಾ ಹುಷಾರಾಗ್ಬೋದು ಅಂತ ಒಂದು ಅನಲೈಸ್ಗಳು ಏನಾದ್ರು ಸಿಗ್ಬೋದು ಇದರಲ್ಲಿ? ಕೋಮಾನಲ್ಲಿ ಇಲ್ಲ, ಆದರೆ ಈಗ ಪೇಷಂಟು ಸಡನ್ಲಿ ವೀಕ್ನೆಸ್ ಬರುತ್ತೆ, ಅರ್ಧ ದೇಹ ವೀಕ್ನೆಸ್ಸು, ಅಥವಾ ಮಾತಾಡೋಕ್ಕೆ ತೊದಲ್ತಾರೆ, ಆವಾಗ ಇಮಿಡಿಯೇಟ್ಲಿ ಸ್ಕ್ಯಾನ್ ಮಾಡಿಸಿದ್ರೆ, ಸ್ಪೆಷಲಿ MRI ಸ್ಕ್ಯಾನ್ ಮಾಡಿದ್ರೆ, ಇದು ನಾವು ಸ್ಟ್ರೋಕ್ ಏನಂತೀವಿ, ಅದು 1/2 an hour ಸ್ಟ್ರೋಕ್ ಆದಮೇಲೆ ವಿದಿನ್ 1/2 an hour ನಾವು MRIನಲ್ಲಿ ಗೊತ್ತು ಮಾಡ್ಕೋಬೋದು. ಸೊ ಅದು ವಿದಿನ್ 2 hours ಅದು ಗೋಲ್ಡನ್ ಟೈಮ್ ಅಂತ ಹೇಳ್ತೀವಿ, ಗೋಲ್ಡನ್ ಪೀರಿಯಡ್. 2 hoursನಲ್ಲಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಕ್ಯಾಥೆಟರ್ ಹಾಕಿಬಿಟ್ಟು ಅದು ಬ್ಲಾಕ್ ಏನಿದೆ ಅದು ಬ್ಲಾಕ್ ತೆಗೆದುಬಿಡ್ತಾರೆ. ಸೊ ಅಂದರೆ ಸ್ಟ್ರೋಕ್, ವೀಕ್ನೆಸ್ ಎಲ್ಲ ರಿವರ್ಸ್ ಆಗ್ಬೋದು. ಸೊ ಈ ಪ್ರಕಾರ ಸ್ಟ್ರೋಕು, ಹೆಮರೇಜು, ಈಗ ಸ್ಟ್ರೋಕ್ನಲ್ಲಿ ರಕ್ತ ಸಂಚಾರಣೆ ಕಮ್ಮಿ ಆಗಿರುತ್ತೆ, ಆ ಪಾರ್ಟ್ ಬ್ರೈನ್ ಫಂಕ್ಷನ್ ಆಗೋದಿಲ್ಲ. ಆದರೆ ಅದೇ ಥರ ಬ್ಲೀಡು ಆಗ್ಬೋದು. ಈಗ BP ತುಂಬ ಹೆಚ್ಚಾಗಿದ್ದಾಗ ಮಾತ್ರೆ ತಗೊಂಡಿಲ್ಲ, 4-5 ದಿನ ಮಾತ್ರೆ ಮಿಸ್ ಮಾಡಿದ್ದಾರೆ, ಅವಾಗ ಬ್ಲೀಡ್ ಆಗುತ್ತೆ ಬ್ರೈನ್ನಲ್ಲಿ, ಅವಾಗೂ ಸಿಂಪ್ಟಮ್ಸ್ ಸೇಮ್ ಆಗುತ್ತೆ, ಆದರೆ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಅಪೋಸಿಟ್ ಆಗುತ್ತೆ.
ಬ್ಲೀಡ್ ಇದ್ದಾಗ ಟ್ರೀಟ್ಮೆಂಟ್ ಅಪೋಸಿಟ್ ಆಗುತ್ತೆ, ಸ್ಟ್ರೋಕ್ ಇದ್ದಾಗ ಇನ್ಫಾಕ್ಟ್ ಆಗಿದ್ದಾಗ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ. ಸೊ ಇದು ತಿಳ್ಕೊಳ್ಳೋಕ್ಕೆ ಸಿ ಟಿ ಸ್ಕ್ಯಾನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಮಿಡಿಯೇಟ್ಲಿ ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು ಬ್ಲೀಡ್ ಇದೆನಾ, ಇನ್ಫಾಕ್ಟ್ ಇದೆನಾ, ಟ್ಯೂಮರ್ ಇದೆನಾ ಎಲ್ಲ ಗೊತ್ತು ಮಾಡ್ಕೋಬಹುದು. MRI ಅಂತಾರೆ ಸ್ವಲ್ಪ ಜನರು ಹೆದರ್ಕೊಂಡ್ಬಿಡ್ತಾರೆ, MRI ಮಾಡಿಸ್ಕೋಬೇಕಾ ಅಂತ ಹೇಳಿ. ಏನಿದೆ MRI, ಆಮೇಲೆ ಯಾಕೆ ಅವಶ್ಯಕತೆ, ಯಾರೆಲ್ಲ ಮಾಡಿಸ್ಕೋಬೇಕಾಗುತ್ತೆ, ಯಾವ ಸಮಸ್ಯೆಯಲ್ಲಿ ಇದ್ದವರು ಅಂತ? MRI ಸಿ ಟಿ ಸ್ಕ್ಯಾನ್ಗಿಂತ ಭಾಳಷ್ಟು ಜಾಸ್ತಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ MRIನಲ್ಲಿ ರೇಡಿಯೇಷನ್ ಇರಲ್ರಿ, ರೇಡಿಯೋ ವೇವ್ಸು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡಿಂದ ಇಮೇಜಸ್ ಎಲ್ಲ. ಆಮೇಲೆ ಇದು MRIಯಿಂದ ನಾವು ಏನಾದರೂ ಡಿಸೀಸ್ ಆಗಲಿ, ಸ್ಟ್ರೋಕ್ ಆಗಲಿ, ಇನ್ಫೆಕ್ಷನ್ ಆಗಲಿ ಅಥವಾ ಬ್ಲೀಡ್ ಆಗಲಿ, ಸಿ ಟಿ ಸ್ಕ್ಯಾನ್ಗಿಂತ ಅರ್ಲಿಯರ್ ಡಿಟೆಕ್ಟ್ ಮಾಡ್ಬೋದು. ಸಿ ಟಿ ಸ್ಕ್ಯಾನ್ನಲ್ಲಿ ಒಂದು 2 ದಿನ ಆಗ್ಬೋದು, ಆದರೆ MRIನಲ್ಲಿ ತಕ್ಷಣ ಗೊತ್ತಾಗ್ಬೋದು. ಸೊ ಅದರಿಂದ ನಮಗೆ ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಅದು ಬ್ರೈನ್ ಬಗ್ಗೆ ಆಯಿತು. ತುಂಬ ಜನ ಈಗ ಬ್ಯಾಕ್ ಪೇನಿಂದ ಬರ್ತಾರೆ. ಸೊ ಅವರಿಗೆ ಬ್ಯಾಕ್ MRI ಅಂದರೆ ಸರ್ವೈಕಲ್, ಸ್ಪೈನಲ್, ಡಾರ್ಸಲ್, ಅದು ಏನು ಕಾಮನ್ಲಿ ಅಂತಾರಲ್ಲ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ, ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಎಲ್ಲಿ ಸ್ಲಿಪ್ ಡಿಸ್ಕ್ ಆಗಿದೆ, ಎಲ್ಲಿ ನೋವು ಬರ್ತಾ ಇದೆ, ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆಮೇಲೆ ನಾವು ನಮ್ಮ ಈಶಾ ಡಯಾಗ್ನೋಸ್ಟಿಕ್ಸ್ನಲ್ಲಿ ನರ್ವ್ ರೂಟ್ ಇಂಜೆಕ್ಷನ್ ಅಂತೂ ಮಾಡ್ತೀವಿ. ಅಂದರೆ ಎಲ್ಲಿ ನೋವಿದೆ, ಎಲ್ಲಿ ಆ ಡಿಸ್ಕ್ ಪ್ರೊಲ್ಯಾಪ್ಸಿಂದ ಯಾವ ನರ್ವ್ ಮೇಲೆ ಒತ್ತಡ ಇದೆ, ಅಲ್ಲಿ ಇಂಜೆಕ್ಷನ್ ಕೊಟ್ಟಾದ್ಮೇಲೆ ತಕ್ಷಣ ಅವರಿಗೆ ನೋವು ಕಮ್ಮಿ ಆಗುತ್ತೆ ತುಂಬ ಜನದರಲ್ಲಿ. ಸೊ ಈ ಸೌಲಭ್ಯನೂ ನಾವು ಈಶಾ ಡಯಾಗ್ನೋಸ್ಟಿಕ್ಸ್ನಲ್ಲಿ ಮಾಡ್ತಾ ಇದ್ದೀವಿ. ಓಕೆ ಅಂದರೆ ಈಗ ಮೇಜರ್ ಆಗಿರುವಂಥದ್ದು MRIಯಲ್ಲಿ ಬ್ರೈನ್ ರಿಲೇಟೆಡ್, ಹೆಡ್ ರಿಲೇಟೆಡ್ ಇರುತ್ತಾ, ಅಥವಾ ಬೇರೆ ಬೇರೆ ಮತ್ತಿನ್ನ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಎಲ್ಲ ಇರುತ್ತೆ? ಮೇನ್ಲಿ ನಾನು ಹೇಳಿರೋದು ಬ್ರೈನು ಮತ್ತು ಸ್ಪೈನು. ಈಗ ಹೊಟ್ಟೆ, ಮೂಳೆ, ಆಮೇಲೆ ಮಸಲ್ಸು, ಇದ್ರದ್ದು ಎಲ್ಲನೂ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೋದು ನಾವು. ಈಗ ನೀ ಪೇನಿಂದ ಬರ್ತಾರೆ, ಮೊಳ್ಕಾಲ್ ನೋವು, ಸೊ ಅದರಲ್ಲಿ ಆರ್ಥರೈಟಿಸ್ ಇದೆನಾ, ಲಿಗಮೆಂಟ್ ಟೇರ್ ಇದೆನಾ. ಈಗ ಸ್ಪೋರ್ಟ್ಸ್ ಇಂಜುರಿ ಹೆಚ್ಚಾಗಿ ಬರ್ತಾ ಇದೆ. ಸೊ ಅದರಲ್ಲಿ ಲಿಗಮೆಂಟ್ ಟೇರ್ ಇದ್ರೆ ಅವ್ರಿಗೆ ಸ್ಪೋರ್ಟ್ಸ್ ಆಡೋಕ್ಕೆ ಆಗಲ್ಲ. ಸೊ ಲಿಗಮೆಂಟ್ ಟೇರು, ಮಸಲ್ ಇಂಜುರಿ ಇದೆಲ್ಲ MRIನಲ್ಲೇ ಗೊತ್ತಾಗುತ್ತೆ, ಸಿ ಟಿ ಸ್ಕ್ಯಾನಲ್ಲಿ ಗೊತ್ತಾಗಲ್ಲ, ಎಕ್ಸ್ರೇನಲ್ಲಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಸ್ಪೋರ್ಟ್ಸ್ ಮೆಡಿಸಿನ್ ಇಸ್ ಗೇನಿಂಗ್ ಲಾಟ್ ಆಫ್ ಇಂಪಾರ್ಟೆನ್ಸ್ ರೀ ಈಗ. ಆಮೇಲೆ ಈ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರಿ ಎಲ್ಲನೂ MRIಯಿಂದನೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಏನಂದರೆ ಟೆಲಿ ರೇಡಿಯಾಲಜಿ ಅಂತ ಹೇಳ್ತಾರೆ. ಅಂದರೆ ಇದರ ಇಂಪಾರ್ಟೆನ್ಸ್ ಏನು, ಯಾಕೆ ಸಾಕಷ್ಟು ಜನರು ಈಗ ಹೆಂಗೆ ನೀವು ಓದೋದಕ್ಕಾಗಲ್ಲ, ಸ್ಕೂಲ್ ಬರೋದಕ್ಕಾಗಲ್ಲ ಅಂದರೆ ಆನ್ಲೈನ್ ಕ್ಲಾಸಸ್ ಇದೆ. ಸೊ ಟೆಲಿ ರೇಡಿಯಾಲಜಿನೂ ಸ್ವಲ್ಪ ಅದೇ ರೀತಿನೇ ಕನೆಕ್ಟ್ ಆಗುತ್ತಾ, ಅಥವಾ ಅಂದರೆ ಟೆಕ್ನಾಲಜಿಗಳನ್ನು ನಾವು ಇಲ್ಲೇ ಕೂತ್ಕೊಂಡು ನಿಮ್ಮ ಇಶ್ಯೂಸ್ಗಳನ್ನು ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತಾ, ಅಥವಾ ಹೇಗೆ ಇಂಪಾರ್ಟೆನ್ಸ್ ಆಫ್ ರೇಡಿಯಾಲಜಿ? ಈಗ ಟೆಲಿ ರೇಡಿಯಾಲಜಿ, ಟೆಲಿ ಮೆಡಿಸಿನ್ ನಾವು ಫಿಸಿಕಲಿ ಅಲ್ಲಿ ಇರಬೇಕಾಗಿರೋದು ಅವಶ್ಯಕತೆ ಇಲ್ಲ. ನಾವು ಇಲ್ಲೇ ಈಗ ನಾನು ಈಶಾ ಡಯಾಗ್ನೋಸ್ಟಿಕ್ಸ್ನಲ್ಲೇ ಕೂತ್ಬಿಟ್ಟು ಬೇರೆ ಕಡೆದು MRI, CT, ಎಕ್ಸ್ರೇಸ್ ಏನಿದೆ ಎಲ್ಲ ರಿಪೋರ್ಟ್ ಮಾಡ್ಬೋದು. ಈಗ ಇಂಡಿಯಾ ಮತ್ತು ಅದು ಬೇರೆ ಕಂಟ್ರೀಸ್ ಟೈಮ್ ಝೋನ್ ಡಿಫ್ರೆನ್ಸ್ ಇರೋದ್ರಿಂದ ನಾವು ಅಲ್ಲಾಗಿರೋದು ಕೇಸಸ್ ಎಲ್ಲ ಇಲ್ಲಿ ಬೇಗ ರಿಪೋರ್ಟ್ ಮಾಡ್ಬೋದು. ಅಲ್ಲೇ ಆಗಿರೋದು ರಾತ್ರಿ ಹೊತ್ತು ಕೇಸಸ್ಸು, ಎಮರ್ಜೆನ್ಸಿ ಕೇಸಸ್ಸು, ಯಾವಾಗ ಅಲ್ಲಿ ರೇಡಿಯಾಲಜಿಸ್ಟ್ ಅವೈಲೇಬಲ್ ಇರೋಲ್ಲ, ನಾವು ಇಲ್ಲಿ ಕೂತ್ಬಿಟ್ಟು 1-2 ಗಂಟೆನಲ್ಲಿ ಪೂರ್ತಿ ರಿಪೋರ್ಟ್ ಮಾಡಿಬಿಟ್ಟು ಅವರಿಗೆ ಎಮರ್ಜೆನ್ಸಿ ಇರೋ ಟೆಸ್ಟಿಂಗ್ ಇಲ್ಲ, ಇದು CT, MRI ಇಮೇಜಸ್ ಎಲ್ಲ ಕಂಪ್ಯೂಟರ್ ಮೂಲಕ ಕಳಿಸ್ಕೊಡ್ತಾರೆ. ಕಂಪ್ಯೂಟರ್ ಮೂಲಕ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ನಮಗೆ. ಸೊ ನಾವು ರಿಪೋರ್ಟ್ ಮಾಡಿಬಿಟ್ಟು ವಿದಿನ್ 1 hour ಇಲ್ಲಿಂದ ಬೇರೆ ದೇಶಕ್ಕೆ. ಈಗ ನಮ್ಮ ದೇಶದಲ್ಲೇ ಬೇರೆ ಚಿಕ್ಕ ಊರಿನಲ್ಲಿ ಎಲ್ಲ ಕಡೆ ರೇಡಿಯಾಲಜಿಸ್ಟ್ ಇರಲ್ಲ, ಹಾಸ್ಪಿಟಲ್ ಇರುತ್ತೆ, CT ಇರುತ್ತೆ, ಎಕ್ಸ್ರೇಸ್ ಇರುತ್ತೆ, ಆದರೆ ರೇಡಿಯಾಲಜಿಸ್ಟ್ ಯಾವಾಗಲೂ ಇರಲ್ಲ. ಆವಾಗ ಎಮರ್ಜೆನ್ಸಿ ಟೈಮಿಗೆ ಅಂಥದ್ದು ಎಕ್ಸ್ರೇ, ಅಲ್ಟ್ರಾಸೌಂಡ್, CT, MRI ಎಲ್ಲ ನಾವು ಇಲ್ಲೇ ಕೂತ್ಬಿಟ್ಟು ರಿಪೋರ್ಟ್ ಮಾಡಿ ಪೇಷಂಟಿಗೆ ಇಮಿಡಿಯೇಟ್ ಡಯಾಗ್ನೋಸಿಸ್ಸು, ಇಮಿಡಿಯೇಟ್ ಟ್ರೀಟ್ಮೆಂಟ್ ಸಿಗಂಗೆ ಅನುಕೂಲ ಮಾಡಿಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಒಂದು ಸಣ್ಣ ಊರಿನಲ್ಲಿ ಆಕ್ಸಿಡೆಂಟ್ ಆಗಿದೆ, ಪೇಷಂಟಿಗೆ ತಲೆ ಇಂಜುರಿ ಆಗಿದೆ. ಈಗ ಆ ಇಂಜುರಿ ಏನಿದೆ, ಬರೀ ಸ್ಕಿನ್ ಅಷ್ಟೇ ಸ್ವೆಲ್ಲಿಂಗ್ ಇದೆನಾ, ಅಥವಾ ಫ್ರ್ಯಾಕ್ಚರ್ ಆಗಿದೆನಾ, ಅಥವಾ ಬ್ರೈನ್ನಲ್ಲಿ ಬ್ಲೀಡ್ ಆಗಿದೆನಾ, ಬ್ರೈನ್ ಹೊರಗಡೆ ಬ್ಲೀಡ್ ಆಗಿದೆನಾ, ಬ್ರೈನ್ ಒಳಗಡೆ ಬ್ಲೀಡ್ ಆಗಿದೆನಾ, ಇದೆಲ್ಲ ತಿಳ್ಕೊಳ್ಳೋಕ್ಕೆ ಪೇಷಂಟಿಗೆ ಅಲ್ಲಿಂದ
ದೊಡ್ಡ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ಅದಾದಮೇಲೆ ಡಯಾಗ್ನೋಸಿಸ್ ಆಗಿ ತುಂಬ ಟೈಮ್ ಹೋಗಿರುತ್ತೆ, ಅದರಿಂದ ಪೇಷಂಟ್ ಜೀವಕ್ಕೆ ಅಪಾಯ ಆಗಿರುತ್ತೆ. ಸೊ ಅವಾಗ ತಕ್ಷಣ ಅವರು ನಮಗೆ CT ಸ್ಕ್ಯಾನ್ ಕಳಿಸ್ಕೊಟ್ಟಕ್ಕ ನಾವು ರಿಪೋರ್ಟ್ ಮಾಡಿಬಿಟ್ಟು 1 ತಾಸಿನಲ್ಲಿ ವಾಪಸ್ ಕಳಿಸ್ಬಿಡ್ತೀವಿ. ಈಗ ಅಲ್ಲಿ ಆಕ್ಸಿಡೆಂಟ್ ಆಗಿರುವಂಥ ಪ್ಲೇಸಿಂದ ಹೇಗೆ ಅದು, ಬಟ್ ಆಬ್ವಿಯಸ್ಲಿ ನಿಮ್ಮ ಪೇಷಂಟ್ಸ್ ಅಂದ್ರೆ ಅಲ್ಲಿ ಇದಕ್ಕೆ ಬರಲೇಬೇಕಲ್ಲ? ಇಲ್ಲ, ಅಲ್ಲಿ ಈಗ ಬೆಂಗಳೂರು ಸುತ್ತಮುತ್ತ ಬಹಳಷ್ಟು ಚಿಕ್ಕ ಚಿಕ್ಕ ಊರಿನಲ್ಲಿ ಹಾಸ್ಪಿಟಲ್ ಇದೆ. ಎಲ್ಲ ಒಂದ್ ಕಡೆ ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆಗಿರುವಂತ ವ್ಯಕ್ತಿ ಎಮರ್ಜೆನ್ಸಿಗೆ ಅವ್ನು ಏನಾಗಿದೆ ಅಂತ ಕಂಡುಹಿಡಿಯೋದಕ್ಕೆ ಹೆಂಗಿದೆ? ಅವ್ರು ಅಲ್ಲಿ ಹಾಸ್ಪಿಟಲ್ ನಲ್ಲಿ ಹಾಸ್ಪಿಟಲ್ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳೇಬೇಕು. ಆದ್ರೆ ಅಲ್ಲಿ ರೇಡಿಯಾಲಜಿಸ್ಟ್ ಸಂಖ್ಯೆ ಸ್ವಲ್ಪ ಕಮ್ಮಿ ಇದೆ. ಸೊ ಎಲ್ಲ ಕಡೆ ರೇಡಿಯಾಲಜಿಸ್ಟ್ ಇರಲ್ಲ, 24 ಗಂಟೆ ಇರಲ್ಲ. ಅವಾಗ ಆಗಿರೋದ್ ಸ್ಕ್ಯಾನ್ಸ್ ಎಲ್ಲ ಕಂಪ್ಯೂಟರ್ ಮೂಲಕ ಬೇರೆ ರೇಡಿಯಾಲಜಿಸ್ಟ್ ದೊಡ್ಡ ಊರಲ್ಲಿ ಅಥವಾ ಎಲ್ಲಾದ್ರೂ ಕೂತ್ಬಿಟ್ಟು ತಮ್ಮ ಮನೆಯಲ್ಲೇ ಕೂತ್ಬಿಟ್ಟು ರಿಪೋರ್ಟ್ ಮಾಡುವುದು, ಈ ತರ. ಇನ್ನೊಂದು ಟೆಕ್ನಾಲಜಿ ಬರ್ಬೇಕು, ಏನಂತಾರೆ ಮನೆಯಲ್ಲೇ ನೀವು ಕೂತ್ಕೊಂಡು ನಾನು ಫಾರ್ ಎಕ್ಸಾಂಪಲ್ ನಂದೇ ಒಂದು ಸ್ಕ್ಯಾನ್ ಮಾಡ್ಬೇಕಾದ್ರೆ ಒಂದು ಟೆಕ್ನಾಲಜಿ ಮೂಲಕ ಇಲ್ಲಿರುವಂತಹ ಕಣ್ಣು ತಲೆ ಎಲ್ಲ ಸ್ಕ್ಯಾನ್ ಮಾಡೋ ತರ ಟೆಲಿಮೆಡಿಸಿನ್ ಬಂದಿದೆ, ವಿಡಿಯೋ ಕನ್ಸಲ್ಟೇಷನ್. ಈಗ ಕೋವಿಡ್ ಟೈಮ್ ನಲ್ಲಿ ಇದು ಟೆಲಿಮೆಡಿಸಿನ್, ಟೆಲಿ ರೇಡಿಯಾಲಜಿ ಮುಂಚೆನೂ ಇತ್ತು. ಕೋವಿಡ್ ಟೈಮ್ನಲ್ಲಿ ಇನ್ನೂ ಹೆಚ್ಚಾಗಿದೆ. ಸೊ ಈಗ ಟೆಲಿಮೆಡಿಸಿನ್, ನಾಟ್ ಓನ್ಲಿ ರೇಡಿಯಾಲಜಿ, ಟೆಲಿಮೆಡಿಸಿನ್ ಎಲ್ಲನೂ ಇಂಪ್ರೂವ್ ಆಗಿದೆ. ವಿಡಿಯೋ ಕಾನ್ಫರೆನ್ಸಿಂಗ್ ಆಗಲಿ ಅಥವಾ ಅಲ್ಲೇ ಪಲ್ಸ್ ಚೆಕ್ ಮಾಡ್ತಾರೆ, BP ಚೆಕ್ ಮಾಡ್ತಾರೆ, ಎಲ್ಲ ಟೆಕ್ನಾಲಜಿ ಮೂಲಕ ಎಲ್ಲ ಪಾಸಿಬಲ್ ಇದೆ.